ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಬಂದು 2 ಗಂಟೆ ಆಗಿದೆ ನಾನು ವ್ಲಾಗ್ ಶುರು ಮಾಡೋಷ್ಟೊತ್ತಿಗೆ. ಇನ್ನೇನು ನಾಳೆಯಿಂದ ಕಾರ್ತಿಕ ಶುರು. ಇನ್ನೊಂದು ಮಂತ್ ತಿನ್ನಂಗಿಲ್ಲ ನಾನ್ ವೆಜ್ಜು. ಹಾಗಾಗಿ ಇವತ್ತು ಭಾನುವಾರ ಲಾಸ್ಟ್ ಅಂತ ತಿನ್ಬಿಡೋಣ ಅಂತ ತೊಗೊಬಂದ್ವಿ. ತಲೆಕಾಲು ಹೇಳಿದೆ ತರೋದಕ್ಕೆ, ಆದರೆ ಅವ್ರಿಗೆ ಟೈಮ್ ಇಲ್ಲ ತೊಗೊಬರೋದಕ್ಕೆ. ಮಧ್ಯಾಹ್ನ ಆಗುತ್ತೆ ತಲೆಕಾಲು ಸಿಗೋದು ಅಂತ ಹೇಳಿಬಿಟ್ಟು ಚಿಕನ್ ತಂದುಕೊಟ್ಟು ಹೋದರು. ಔಟ್ಸೈಡ್ ಹೊರಕಿದೆ ಅಂತ ಹೋದರು. ಇಲ್ಲ ಔಟ್ಸೈಡ್ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾನು ಕೂಡ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಚಿಕನ್ನೇ ತೊಗೊಬಾ ಅಂತ ಹೇಳಿ ಚಿಕನ್ ತಂದು ಕೊಟ್ಬಿಟ್ಟು ಅವರು ಕೂಡ ಔಟ್ಸೈಡ್ ಹೋದರು ವರ್ಕ್ ಮಾಡ್ಕೊಳೋದಕ್ಕೆ. ಇನ್ನು ನಮ್ಮ ಧ್ರುವನು ಚಿನ್ಮಯಿ ನಮ್ಮ ಅತ್ತೆ ಬಂದು ಮಕ್ಕಳಕ್ಕೆ ಹೋದರು. ಅವ್ರು ಕೂಡ ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ತುಂಬಾ ಗಲಾಟೆ ಮಾಡ್ತಿದ್ರಲ್ಲ, ಹಾಗಾಗಿ ಅವರು ಕೂಡ ಇನ್ನು ನಮ್ಮ ಅತ್ತೆ ಕರ್ಕೊಂಡೋದ್ರು. ಮಲಗಿಸ್ತೀನಿ ಸ್ವಲ್ಪ ಹೊತ್ತು, ಮಧ್ಯಾಹ್ನ ಅಲ್ವಾ ಈಗ. ಆಲ್ರೆಡಿ ಬಂದು 2 o'clock ಆಗಿದೆ ಟೈಮ್ ಬಂದು. ಹಾಗಾಗಿ ಇನ್ನು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು, ಅವರು ಕೂಡ ರೆಸ್ಟ್ ಮಾಡಲಿ, ಸಾಯಂಕಾಲ ಸ್ವಲ್ಪ ಔಟ್ಸೈಡ್ ಹೋಗ್ಬೋದು ಅಂತ ಹೇಳಿಬಿಟ್ಟು ಮಲ್ಕೊಳ್ತಾ ಇದ್ದಾರೆ. ಇನ್ನು ಅವ್ರು ಎದ್ದೊಳೋಷ್ಟೊತ್ತಿಗೆ ನಾನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ 3 o'clock ಅಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅವ್ರು ಮಲ್ಕೊಂಡು ಎದ್ದು ಬರೋಷ್ಟೊತ್ತಿಗೆ ಅಡುಗೆ ಮಾಡಬೇಕು. ಅಡುಗೆ ಬಂದು ನಾನು ಇವತ್ತು ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಕಬಾಬ್ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ನೋಡೋಣ ಯಾವ ಥರ ಮಾಡೋಣ ಅಂತ ತೋರಿಸ್ತೀನಿ, ನಿಮ್ಮೊಟ್ಟಿಗೂ ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸ್ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ, ಯಾವ ರೀತಿ ಮಾಡಬೇಕು, ಇನ್ನು ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನನಗೆ ಯಾವ ರೀತಿ ಬರುತ್ತೋ ಖಂಡಿತವಾಗೂ ಅದೇ ರೀತಿಯಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಈಸಿ ಆಗಿಸುತ್ತೆ ಅಷ್ಟೇ ಜೋಡಿಸ್ಕೊಂಡ್ರೆ. ಇನ್ನು ಅವರು ಎದ್ದು ಬರೋಷ್ಟೊತ್ತಿಗೆ ನಾನು ಮಾಡ್ಕೋಬೋದಲ್ಲ, ಹಾಗಾಗಿ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಹಾಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಜೋಡಿಸ್ಕೊಂಡಿದ್ದೀನಿ. ಈಗ ಯಾವ ರೀತಿ ಅಂತ ನೋಡೋಣ. ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ಚಿಕನ್ ಕೂಡ ನಾನು ಡಿವೈಡ್ ಮಾಡ್ಕೊಂಡಿಲ್ಲ. 2 kg ಅಷ್ಟು ಚಿಕನ್ ತಂದಿದ್ದಾರೆ. ಮೊದಲಿಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಎಣ್ಣೆ ಅಷ್ಟು ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿ ಆದರೆ 2 ಹಾಕ್ಕೊಳ್ಳಿ. ನಾನು ಇಲ್ಲಿ ಸಣ್ಣ ಈರುಳ್ಳಿ 2 ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಗಾತ್ರದಾದರೆ 1 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಹಾಕ್ಕೊಂಡು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪು 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಸಮ ಪ್ರಮಾಣದಲ್ಲೇ ತಗೋಬೇಕು 2 ಕೂಡ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ, ಈರುಳ್ಳಿ, ಪುದೀನ ಸೊಪ್ಪೆಲ್ಲ ಸಾಫ್ಟ್ ಆದಮೇಲೆ ಗೋಡಂಬಿ, ಪೆಪ್ಪರ್, ಚಕ್ಕೆ, 1/4 ಸ್ಪೂನ್ ಆಗೋಷ್ಟು ಸೋಂಪು, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೊಂಡು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಚಿಕನ್ ಚಾಪ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತುರಿದ್ಬೇಕಿರೋ ಹಾಕ್ಕೋಬೋದು. ನಾನು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಪೀಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಲ್ಲಿ ಅರ್ಧ ಭಾಗ ಹಾಕ್ಕೊತಾ ಇರೋದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೂರ್ತಿ ತಣ್ಣಗೆ ಹಾಕಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ ಫ್ರೈ ಆಗಿರೋದು. ಇದು ಕಂಪ್ಲೀಟಾಗಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಗಿದೆ. ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ಬಿರಿಯಾನಿ ಬೇಯಿಸ್ಕೊಬಿಡೋಣ.
ಹಾಗೆಯೇ ಚಿಕನ್ ಪೀಸ್ ಎಲ್ಲ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಕಬಾಬ್ ಪೀಸ್ ಚಾಪ್ಸ್ಗೆ ಬಿರಿಯಾನಿಗೆ 3ಕ್ಕೂ ತೆಗ್ದು ಡಿವೈಡ್ ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆ ಸ್ವಲ್ಪ ಮೆತ್ತಗಿರೋದು ಹಾಕಬೇಕಾಗುತ್ತೆ, ಚಾಪ್ಸ್ಗೆ ಸ್ವಲ್ಪ ಮುಳೆ ಇರೋದು ಹಾಕಿದ್ರು ನಡೆಯುತ್ತೆ. ಬಿರಿಯಾನಿಗೂ ಅಷ್ಟೇ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಪೀಸಸ್ ಎಲ್ಲ ಇಟ್ಕೊತಾ ಇದ್ದೀನಿ 3ಕ್ಕೂ ಸೇರಿಬಿಟ್ಟು. ಇಲ್ಲಿ ಕಬಾಬ್ಗೆ ಮೊದಲಿಗೆ ಕಲಿಸ್ಕೊತಾ ಇದ್ದೀನಿ, ಚಾಪ್ಸ್ ಥರ ತಣ್ಣಗಾಗೋಷ್ಟೊತ್ತಿಗೆ ಕಲಿಸ್ಕೋಬೋದು ಅಂತ ಹೇಳಿಬಿಟ್ಟು. ನಾನು ಇಲ್ಲಿ ತೇಜು ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ತೇಜು ಅವ್ರದ್ದು ಪ್ರಾಡಕ್ಟ್ ಬಂದು. ನಾನು ಇಲ್ಲಿ ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮನೆಯಲ್ಲಿ ಪೌಡರ್ಸ್ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಇಲ್ಲಿ ಕಬಾಬ್ ಪೌಡರ್ ಹಾಕ್ಕೊಂಡು ಒಂದು ಪ್ಯಾಕೆಟ್ ಫುಲ್ಲು, ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಮಿಕ್ಸ್ ಇರುತ್ತೆ ಆಲ್ರೆಡಿ, ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡು 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂಚೂರು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೋದ್ರಿಂದ. ಇದು ಆಪ್ಷನಲ್ಲು, ಇಷ್ಟ ಯಾರು ಹಾಕ್ಕೋಬೋದು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿದ್ವಲ್ಲ ಚಿಕನು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಅರ್ಧ kg ಚಿಕನ್ ಹಾಕ್ಕೊತಾ ಇದ್ದೀನಿ ಪೀಸಸ್ಸು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಇದು ಮಿಕ್ಸ್ ಮಾಡಿಕೊಂಡು ನೋಡಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ಚಿಕನ್ ಪೀಸ್ಗಳಿಗೆಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕಿಕ್ಕರೆ ತುಂಬ ಟೇಸ್ಟಿಯಾಗಿ ಕಬಾಬ್ ರೆಡಿ ಆಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ. ಫ್ರಿಜ್ ಇಲ್ಲ ಅನ್ನೋರು ಹೊರಗಡೆ ಬೇಕಿದ್ರು ಇಟ್ಕೋಬೋದು. ಅದು ಫ್ರಿಜ್ಜಲ್ಲಿ ಇಟ್ಟು ಮಿಕ್ಸಿಗೆ ಹಾಕೋಬಿಡೋಣ ಅಂತ ಹೇಳಿಬಿಟ್ಟು ಚಾಪ್ಸ್ಗೆ ಒಗ್ಗರಣೆ ಹಾಕಿ ಇಟ್ರೇನ ಅದು ಕೂಡ ಆಗಿರುತ್ತೆ. ಚಾಪ್ಸಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್ನು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 3/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಬಿಡಬೇಕು ಚೆನ್ನಾಗಿ. ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾವು ರುಬ್ಬು ಇಟ್ಕೊಂಡಿದ್ವಲ್ಲ ಮಸಾಲೆ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಗ್ರೀನಾಗಿ ಇರುತ್ತೆ ಅಂದರೆ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ರೊಟೇಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ಗೆಲ್ಲ ಹೊಂದ್ಕೋಬೇಕು. ನಾವು ಹಾಕಿರೋ ಮಸಾಲೆ ಎಲ್ಲ ಚಿಕನ್ಗೆ ಕ್ಲೀನಾಗಿ ಹೊಂದ್ಕೋಬೇಕು. ಅಲ್ಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಕಡ್ಡಿ ಆಗೋಷ್ಟು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊನೆಯಲ್ಲಿ ಹಾಕೋದ್ರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ರೊಟೇಟ್ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನ್ ವೆಜ್ಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೋಬೋದು ಕೊನೆಯಲ್ಲಿ ಟೇಸ್ಟ್ ನೋಡಿಬಿಟ್ಟು. ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಬಿರಿಯಾನಿಗೆ, ಮುದ್ದೆಗೆ, ಅನ್ನಗೂ ಕೂಡ ಮ್ಯಾಚ್ ಆಗೋ ಥರ ಮಾಡ್ತಾ ಇರೋದು. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ತುಂಬ ನೀರು ಇಷ್ಟಪಡೋರು ಹಾಕ್ಕೋಬೋದು. ಚಿಕನ್ ಚಾಪ್ಸ್ ಬಂದು ಗಟ್ಟಿಗೆ ಇರುತ್ತಲ್ವ, ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಕೊನೆಯಲ್ಲಿ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ ಒಂದು ಕುದಿ ಬಂದಮೇಲೆ 2 ವಿಸಿಲ್ ಹೊಡಿಸ್ಕೊತಾ ಇದ್ದೀನಿ. ಚಿಕನ್ ಬಂದು ಕುಕ್ಕರಲ್ಲದೆ ಪಾತ್ರೆಯಲ್ಲಿ ಬಾಂಡಿಯಲ್ಲಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ ಚಿಕನ್ ಕೂಡ. ಹಾಗೆಯೇ ನಾನು ಚಿಕನ್ ಚಾಪ್ಸ್ಗೆ ಇಟ್ಬಿಟ್ಟು ಬಿರಿಯಾನಿಗೂ ಕೂಡ ಹಚ್ಕೊತಾ ಇದ್ದೀನಿ. ಬೇಗ ಎಲ್ಲ ಹಚ್ಕೊಂಡು ಬಿರಿಯಾನಿ ಪೇಸ್ಟ್ಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಒಂದು 10ರಿಂದ 12 ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 5 ಹಾಕ್ಕೊತಾ ಇದ್ದೀನಿ.
ಒಂದು ಅರ್ಧ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಆಪಲ್ ಟೊಮೊಟೊ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಬೇರೆ ಕಸ್ತೂರಿ ಮೆಂತಿನೂ ಹಾಕ್ಕೋಬೋದು, ಸೋಂಪು ಕೂಡ ಹಾಕ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಹಾಕ್ತಾ ಇಲ್ಲ, ಇಷ್ಟ ಇರೋರು ಹಾಕ್ಕೋಬೋದು. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸೋಂಪು ಹಾಕೋದ್ರಿಂದ. ನಾನು ಚಾಪ್ಸ್ಗೆ ಹಾಕಿದ್ನಲ್ಲ ಆಲ್ರೆಡಿ, ಅದಕ್ಕೆ ಇದಕ್ಕೆ ಹಾಕ್ತಾ ಇಲ್ಲ. ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ 4 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಉದ್ದುದ್ದಾಗೆ ಸಣ್ಣಗೆ ತೆಳ್ಳಗೆ ಹಚ್ಕೊಂಡು ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಯಾವುದೇ ರೀತಿ ಮಸಾಲೆ ಪೌಡರ್ ಯೂಸ್ ಮಾಡ್ದೇ ಮಾಡ್ತಾಯಿರೋ ಬಿರಿಯಾನಿ ಬಂದು. ಯಾವ ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. 2 ಕಡ್ಡಿ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊತಾ ಇರೋದು. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಬ್ರೌನ್ ಕಲರ್ ಬೇಗ ಟರ್ನ್ ಆಗುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಾಫ್ಟಾಗಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋದಕ್ಕೆ ಲೇಟ್ ಆಗುತ್ತಲ್ಲ, ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಆಗುತ್ತೆ ಫ್ರೈ ಕೂಡ. ನೋಡಿ, ಇವಾಗ ಬ್ರೌನ್ ಆಗಿದೆ. ಇದೇ ಟೈಮಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಟೊಮೊಟೊ ಬಂದು ಇವತ್ತು ಆಪಲ್ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಬಿರಿಯಾನಿಗೆ ಆಪಲ್ ಟೊಮೊಟೊ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ನಾನಿವಾಗ ಅರ್ಧ KGಯಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟ ಹಾಕ್ಕೊತಾ ಇರೋದು. ಅರ್ಧ KG ಇದೆ ಕ್ವಾಂಟಿಟಿ ಬಂದು. ಇವರೊಂದು ಚಿಕ್ಕದಾಗಿ ಪೀಸಸ್ ಮಾಡ್ಕೊಬರ್ತಾರೆ. ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಪೀಸಸ್ ಇದೆ, ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನನಗಂತೂ ಲೆಗ್ ಪೀಸ್ ತುಂಬಾ ಇಷ್ಟ ಆಗಿರುತ್ತೆ. ಇವರಂತೂ ಲೆಗ್ ಪೀಸೇ ತರ್ಕೊಬರಲ್ಲ, ಯಾಕಂದರೆ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಬಂದ್ಬಿಟ್ಟಿರ್ತಾರೆ. ಯಾವಾಗೂ ಕಟ್ ಮಾಡಿಸ್ಕೊಂಬಂದಿರ್ತಾರಲ್ಲ, ಹಾಗಾಗಿ ನೆಕ್ಸ್ಟ್ ಟೈಮ್ ಹೇಳಬೇಕು, ಮಿಸ್ ಮಾಡಿದೆ ಲೆಗ್ ಪೀಸ್ ಹಾಕಿಸ್ಕೊಬಾ ಅಂತ ಹೇಳಿಬಿಟ್ಟು ನಾನು ಥಿಂಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬಂದು ಚಿಕನ್ ಪೀಸಸ್ ಎಲ್ಲ ಫ್ರೈ ಆದಮೇಲೆ ಪುದೀನ ಪೇಸ್ಟ್ ಮಾಡಿಟ್ಟಿದ್ವಲ್ಲ ನಾವು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿದ್ವಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ತೇಜು ಬಿರಿಯಾನಿ ಮಸಾಲ. ಚಿಕನ್ಗೂ ಮಟನ್ಗೂ ಎರಡಕ್ಕೂ ಕೂಡ ಹಾಕ್ಬೋದು. ತುಂಬ ಅಂದರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟ್ ಮಸಾಲ ಫುಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವತ್ತು ನಾನು ಮಾಡ್ತಾ ಇರೋ ಬಿರಿಯಾನಿಗೆ ಬಂದು ಯಾವುದೇ ರೀತಿ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಯಾವುದು ಕೂಡ ಹಾಕೋದು ಬೇಡ. ಇದೊಂದೇ ಹಾಕಿದ್ರೆ ಸಾಕು, ಅಷ್ಟು ಕೂಡ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ. ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ. 10 ರೂಪೀಸ್ ಪ್ಯಾಕೆಟ್ ಬಂದು ಪೂರ್ತಿಯಾಗಿ ಹಾಕ್ಕೊತಾ ಇರೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕಿ, ಎಷ್ಟು ಬೇಕು ಅಂತ ನೋಡಿಕೊಂಡು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಕುಕ್ಕರ್ ಬಿಟ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ಪೀಸಸ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ. ನೋಡಿ, ಇವಾಗ ಎಣ್ಣೆ ಕೂಡ ಫುಲ್ ಬಿಟ್ಟಿದೆ. ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ನೋಡಿ, ಪೀಸ್ ಕೂಡ ಕರೆಕ್ಟಾಗಿ ಬೆಂದಿದೆ. 3/4 ಭಾಗ ಅಷ್ಟು ಪೀಸಸ್ ಬೆಂದಿರಬೇಕು, ಆವಾಗೇ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ಪೂರ್ತಿಯಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ಪೀಸಸ್ ಕೂಡ ಕರೆಕ್ಟಾಗಿ ಬೆಂದಿದೆ. ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 4 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. 4 ಗ್ಲಾಸ್ ಹಾಕಿ 1/4 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಉದ್ದುದ್ದು ಇದ್ದರೆ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು 4/4 ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಸಿಲ್ ಹೊಡ್ಸ್ಕೊಳಕ್ಕೆ ಇಟ್ಕೊಂಡೆ. ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ಇನ್ನು ತೆಗೆದುಬಿಟ್ಟು ಇನ್ನು ಕಬಾಬ್ ಹಾಕ್ಕೊಬಿಡೋಣ ಇನ್ನೊಂದು ಕಡೆ ಅಂತ ಹೇಳಿ, ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಚಿಕನ್ ಚಾಪ್ಸ್ ಆಲ್ರೆಡಿ ನಾನು ತೆಗೆದುಬಿಟ್ಟು ರೊಟೇಟ್ ಮಾಡಿ ಇಟ್ಟಿದ್ದೆ. ಚಿಕನ್ ಚಾಪ್ಸ್ ಕೂಡ ಅದು ಕೂಡ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ನನಗೆ ಯಾವ ರೀತಿ ಹದದಲ್ಲಿ ಬೇಕಿತ್ತೋ ಅದೇ ರೀತಿ ಬಂದಿದೆ. ಅನ್ನ, ಮುದ್ದೆ, ಚಪಾತಿಗೂ ಬಿರಿಯಾನಿಗೂ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಇನ್ನೊಂದು ಕಡೆ ಇನ್ನು ಕಬಾಬ್ಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇನ್ನೇನು ನಾಳೆಯಿಂದ ಕಾರ್ತಿಕ ಶುರು ಅಲ್ವಾ, ಇನ್ನೆಲ್ಲ ಚೆಲ್ಲಾಕಬೇಕಾಗುತ್ತೆ ಎಣ್ಣೆ ಎಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ತೇಲ್ಸೋದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆ ಕೂಡ ತೇಲಿಸ್ಕೊತಾ ಇದ್ದೀನಿ. ಇನ್ನು ಸುಮ್ಮನೆ ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ.
ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ 4 ಜನಕ್ಕೆ. ಇನ್ನು ಮನೆಯವ್ರು ಕೂಡ ಇಲ್ವಲ್ಲ, ಅವ್ರು ಔಟ್ಸೈಡ್ ಹೋಗಿದ್ದಾರೆ ವರ್ಕ್ ಮೇಲೆ, ಹಾಗಾಗಿ ಅವರಿಗೆ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಕುಕ್ಕರ್ ಕೂಡ 2 ವಿಸಿಲ್ ಹಾಕಿ ಕುಕ್ಕರ್ ಕೂಡ ಹಾರಿತು. ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ, ಉದ್ದುದ್ರ ಆಗಿದೆ. ನಾನು ಮಿಕ್ಸ್ ಮಾಡೋದೇ ಬೇಡ, ಕರೆಕ್ಟಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿತ್ತು. ಬಿರಿಯಾನಿ ಕೂಡ ಟೇಸ್ಟ್ ಕೂಡ ತೇಜು ಮಸಾಲ ಅವ್ರದ್ದು ಬಿರಿಯಾನಿ ಪೌಡರ್ ಕೂಡ ಬ್ಯಾಚುಲರ್ ಕೂಡ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಇನ್ನು ನಾವು ಪುದೀನ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ, ಅದು ಕೂಡ ಹಾಕ್ತೇನೆ ಸ್ಕಿಪ್ ಮಾಡಿ ಬರೀ ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಕೊಬಂದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ಯಾಚುಲರ್ ಅಂತೂ ಈಸಿಯಾಗಿ ಮಾಡ್ಕೋಬೋದು. ಇನ್ನು ನಾನು ಕೂಡ ಎಲ್ಲ ಮಿಕ್ಸ್ ಮಾಡಿ ಇನ್ನು ಊಟ ಇಡ್ತಿದ್ದಾನ ಅಂತ ಇಟ್ಕೊತಾ ಇದ್ದೀವಿ ಎಲ್ಲರೂ ಕೂಡ. ನನ್ನ ಮಕ್ಕಳಂತೂ ಎಷ್ಟು ತರಲೆಗಳು ಮಾಡ್ತಾಯಿದ್ದಾರೆ ಅಂತ ನೋಡ್ಬೋದು. ನೀವಂತೂ ತುಂಬ ತರಲೆ ಮಾಡ್ತಾಯಿದ್ರು. ಇನ್ನು ಹೊಟ್ಟೆ ಎಸ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ಕೂಡ. ಆಗೋಷ್ಟೊತ್ತಿಗೆ ಅವರು ಕೂಡ ನಿದ್ದೆ ಮಾಡಿ ಎದ್ದು ಬಂದು ಊಟ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆನೇ ಹೇಳ್ತಾಯಿದ್ರು ತುಂಬಾ ಟೇಸ್ಟ್ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಸಖತ್ತಾಗಿತ್ತು ಟೇಸ್ಟ್. ಮತ್ತು ಬಿರಿಯಾನಿ, ಕಬಾಬು, ಚಾಪ್ಸ್ ಅಂತೂ ಅದಂತೂ ನೆಕ್ಸ್ಟ್ ಲೆವೆಲೇ ಅಂತಲೇ ಹೇಳ್ಬೋದು. ಚಿಕನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕನ್ ಚಾಪ್ಸ್ ಬಂದು. ಇನ್ನು ನಮ್ಮ ಮನೆಯವ್ರು ಕೂಡ ಫೋನ್ ಮಾಡಿದ್ರು, ಇನ್ನು ಊಟ ಅಲ್ಲಿಗೆ ಕಳಿಸ್ಕೊಡು ಅಂತ, ಎಲೆಕ್ಟ್ರಾನ್ ಸಿಟಿಗೆ ಕಳಿಸ್ಕೊಡು ಫ್ರೆಂಡ್ ಮನೆಗೆ ಅಂತ ಹೇಳಿಬಿಟ್ಟು. ಇನ್ನು ನಾನು ಕೂಡ ಅವ್ರಿಗೆ ಮುದ್ದೆ ಎಲ್ಲ ಪ್ರಿಪೇರ್ ಮಾಡಿ ಹಿಂಗೆ ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಕೊರಿಯರ್ನ ಬಾಯ್ ಬುಕ್ ಮಾಡಿದರು ಎಲೆಕ್ಟ್ರಾನ್ ಸಿಟಿಗೆ. ಅವರು ಕೂಡ ಬರೋಷ್ಟೊತ್ತಿಗೆ 20 ನಿಮಿಷ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿಡೋಣ ಅಂತ ಇಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಸಣ್ಣದೊಂದು ಲಾಗ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿ ಅದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಶುಭೋದಯ, ರಾತ್ರಿ ವಿಡಿಯೋ ನೋಡ್ತಾ ಇದ್ದೆ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.